ನಮಸ್ಕಾರ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ. ಸಾಮಾನ್ಯವಾಗಿ ಏನಾದರೂ ಡೆಲಿಷಿಯಸ್ ಆಗಿ ಮಾಡಬೇಕು, ಸಡನ್ನಾಗಿ ಏನೂ ರೆಡಿ ಇರಲ್ಲ, ಏನಾದರೂ ಅರ್ಜೆಂಟಿಗೆ ಮಾಡಬೇಕು ಅಂದಾಗ ಎಲ್ಲರಿಗೂ ಹೊಳೆಯೋದು ಟೊಮೆಟೊ ರೈಸು. ಟೊಮೆಟೊ ರೈಸ್ ಎಲ್ಲರೂ ಇಷ್ಟಪಡ್ತಾರೆ. ತುಂಬ ವೆರೈಟಿ ಬೇರೆ ಬೇರೆ ಮೆಥಡಲ್ಲಿ ಟೊಮೆಟೊ ರೈಸ್ನ ಮಾಡ್ಬೋದು. ನಾನಿವತ್ತು ಅದೇ ಟೊಮೆಟೊ ರೈಸ್ನ ವಾಂಗಿಬಾತ್ ಪೌಡರ್ ಬಳಸಿ ಮಾಡ್ತಾಯಿದ್ದೀನಿ. ಇತ್ತೀಚೆಗೆ ಒಂದು ಹೋಟೆಲ್ನಲ್ಲಿ ತಿಂದಿದ್ದೆ, ತುಂಬ ಇಷ್ಟ ಆಯಿತು, ಹಾಗಾಗಿ ಅದನ್ನು ಶೇರ್ ಮಾಡ್ತಾಯಿದ್ದೀನಿ. ಮಾಡೋದು ತುಂಬ ಸುಲಭ, ತುಂಬ ಹೇಳ್ಕೊಳ್ಳೋ ಅಂಥ ಪ್ರೊಸೀಜರ್ ಇಲ್ಲ, ತುಂಬ ಕಡಿಮೆ ಸಾಮಗ್ರಿಗಳು, ಹಾಗಾಗಿ ತುಂಬ ಸುಲಭವಾಗಿ ಮಾಡ್ಕೊಳ್ಳೋ ಅಂಥದ್ದು. ಇದಕ್ಕೆ ನಾನು 3 ದೊಡ್ಡ ಸೈಜಿಂದ ಟೊಮೆಟೊನ ತೊಗೊಂಡಿದ್ದೀನಿ. 1 ಪಾವು ಅಕ್ಕಿಯ ಅನ್ನ ಮಾಡ್ಕೊಂಡಿದ್ದೀನಿ. ಅಷ್ಟಕ್ಕೆ 3 ಟೊಮೆಟೊ ಬೇಕಾಗುತ್ತೆ. ಇದನ್ನು ಈ ಥರ ಕಟ್ ಮಾಡಿ ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ಏನು ನೀರು ಹಾಕ್ದೇ ನುಣ್ಣಗೆ ಪ್ಯೂರಿ ರೆಡಿ ಮಾಡ್ಕೊಳ್ಳೋಣ. ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಸಾಸಿವೆ, ಸ್ವಲ್ಪ ಉದ್ದಿನಬೇಳೆ ಕಡಲೆಬೇಳೆ ಮಿಕ್ಸ್ ಮಾಡಿರೋದು 1 ಟೀ ಸ್ಪೂನಷ್ಟು, ಕರಿಬೇವಿನ ಸೊಪ್ಪು, ಈರುಳ್ಳಿ ಉದ್ದುದ್ದಕ್ಕೆ ಹಚ್ಚಿಟ್ಕೊಂಡಿರೋ 2 ದೊಡ್ಡ ಸೈಜಿನ ಈರುಳ್ಳಿಯನ್ನು ತೊಗೊಂಡಿದ್ದೀನಿ, ಒಣಮೆಣಸಿನ್ಕಾಯಿ 3, ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಇಮಿಡಿಯೇಟಾಗಿ ಏನಾದರೂ ಕಡಿಮೆ ಸಮಯ ಇರುತ್ತೆ, ಏನಾದರೂ ಮಾಡ್ಕೊಳ್ಬೇಕು ಅಂದಾಗ ಈ ಥರದ್ದು ಟೊಮೆಟೊ ಬಾತ್ನ ಒಂದು ಸಲ ಟ್ರೈ ಮಾಡ್ಬೋದು. ಬೇಗ ಆಗೋಗುತ್ತೆ, ತುಂಬ ಟೈಮು ಏನು ಹಿಡಿಯಲ್ಲ. ವಾಂಗಿಬಾತ್ ಪೌಡ್ರೊಂದು ಮನೆಯಲ್ಲಿ ರೆಡಿ ಇದ್ಬಿಟ್ರೆ ಸುಲಭವಾಗಿ ನಿಮಿಷಗಳಲ್ಲಿ ಇದನ್ನು ರೆಡಿ ಮಾಡ್ಕೊಳ್ಬೋದು. ಈರುಳ್ಳಿ ಸ್ವಲ್ಪ ಬಾಡಬೇಕು, ತುಂಬ ಮೆತ್ತಗೂ ಆಗಬಾರ್ದು, ಸ್ವಲ್ಪ ಕ್ರಂಚಿಯಾಗೂ ಇರಬೇಕು, ಸ್ವಲ್ಪ ಫ್ರೈ ಆಗಲೂಬೇಕು ಚೆನ್ನಾಗಿ. ಅದಾದಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಟೊಮೆಟೊ ಪ್ಯೂರಿನ ಇದರಲ್ಲಿ ಹಾಕಬೇಕು. ಈಗ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬಾಡಿದೆ, ತುಂಬ ಮೆತ್ತಗೇನಾಗಿಲ್ಲ, ಕ್ರಂಚಿಯಾಗಿ ಸಿಗುತ್ತೆ ತಿನ್ನುವಾಗ. ಯಾಕೆಂದರೆ ಮತ್ತೆ ಪ್ಯೂರಿ ಜೊತೆ ಇದನ್ನು ಕುದಿಸುವಾಗ ಇನ್ನೂ ಮೆತ್ತಗಾಗುತ್ತೆ. ಈಗ ಪ್ಯೂರಿನ ಇದರಲ್ಲಿ ಹಾಕ್ತಾಯಿದ್ದೀನಿ. ಪ್ಯೂರಿನಲ್ಲಿರೋ ನೀರಿನ ಅಂಶ ಹಿಂಗೋವರೆಗೂ ಇದನ್ನು ಫ್ರೈ ಮಾಡಬೇಕು. ಉಪ್ಪು ಹಾಕೋಣ. 2 ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ, ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕಿದ್ದೀನಿ. ವಾಂಗಿಬಾತ್ ಪೌಡ್ರಲ್ಲೂ ಖಾರ ಇರುತ್ತೆ, ಅಂದರೆ ಸಾಲಲ್ಲ. ಕೆಲವು ಸಲ ಅನ್ನ ಹಾಕಿದಾಗ ಸ್ವಲ್ಪ ಖಾರ ಕಡಿಮೆ ಬರುತ್ತೆ. ಆಮೇಲೆ ನಾವು ಬ್ಯಾಡಗೆ ಮೆಣಸಿನ್ಕಾಯಿನ ಹೆಚ್ಚಾಗಿ ಪುಡಿನಲ್ಲಿ ಬಳಸಿರ್ತೀವಿ, ಹಾಗಾಗಿ ಅಷ್ಟೊಂದು ಖಾರ ಬಿಟ್ಕೊಳ್ಳಲ್ಲ. ಹಾಗಾಗಿ ಒಂಚೂರು ಅಚ್ಕಾರದ ಪುಡಿ ಮೇಲೆ ಹಾಕಿದ್ರೆ ಖಾರ ಹದವಾಗಿರುತ್ತೆ. ಒಂದು 1/4 ಟೀ ಸ್ಪೂನಷ್ಟು ಸಕ್ಕರೆ. ಟೊಮೆಟೊ ಬಣ್ಣ ಚೆನ್ನಾಗಿ ರೀಟೈನ್ ಆಗಬೇಕು ಅಂತಂದರೆ ಸಕ್ಕರೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾವು ಯೂಶ್ವಲಾಗಿ ವಾಂಗಿಬಾತ್ಗೆ ಹುಳಿ ಹಾಕ್ತೀವಿ, ಇಲ್ಲಿ ಹುಳಿ ಹಾಕಲ್ಲ, ಯಾಕೆಂದರೆ ಟೊಮೆಟೊನಲ್ಲೇ ಹುಳಿ ಅಂಶ ಇರುತ್ತೆ. ಇಲ್ಲಿ ನೋಡ್ತಾ ಇರಬಹುದು ನೀರಿನ ಅಂಶ ಎಲ್ಲ ಹಿಂಗ್ತಾ ಇದೆ. ಈಗ ಇದರಲ್ಲಿ ವಾಂಗಿಬಾತ್ ಪುಡಿ ಸೇರಿಸೋಣ. ಫ್ಲೇಮ್ನ ಪೂರ್ತಿ ಕಡಿಮೆ ಮಾಡಿ ಇಟ್ಕೊಂಡಿದ್ದೀನಿ. ವಾಂಗಿಬಾತ್ ಪುಡಿ ಮಾಡೋ ವಿಧಾನನ ಇಲ್ಲಿ ತೋರಿಸಿಲ್ಲ, ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ, ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರುತ್ತೆ, ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನಾನು 2 ಟೀ ಸ್ಪೂನಷ್ಟು ವಾಂಗಿಬಾತ್ ಪುಡಿ ಹಾಕಿದ್ದೀನಿ. ತುಂಬ ಜಾಸ್ತಿ ಪುಡಿಯನ್ನು ಹಾಕಬಾರ್ದು, ಯಾಕೆಂದರೆ ನಾವು ಅಚ್ಕಾರದ ಪುಡಿ, ಉಪ್ಪು ಎಲ್ಲ ಬೇರೆ ಹಾಕಿರುತ್ತೆ. ಫ್ಲೇವರಿಗಷ್ಟೇ ವಾಂಗಿಬಾತ್ ಪುಡಿ ಒಂದು 2ರಿಂದ 3 ಟೀ ಸ್ಪೂನ್ ಕರೆಕ್ಟಾಗಿರುತ್ತೆ ಇಷ್ಟು ಕ್ವಾಂಟಿಟಿಗೆ. ಈಗ ಇನ್ನೊಂಚೂರು ಹುರಿಯೋಣ, ಇನ್ನೂ ಸ್ವಲ್ಪ ಗಟ್ಟಿಯಾಗಲಿ ಇದು ಗೊಜ್ಜು. ಈ ಸ್ಟೇಜಲ್ಲಿ ಸ್ವಲ್ಪ ಕೈ ಬಿಡದೇ ಮಿಕ್ಸ್ ಮಾಡ್ತಾ ಇರಬೇಕು, ಯಾಕೆಂದರೆ ತಳ ಹಿಡಿದ್ಬಿಟ್ರೆ ಟೇಸ್ಟ್ ಎಲ್ಲ ಕೆಟ್ಟೋಗ್ಬಿಡುತ್ತೆ.
ನೋಡಿ ಬಾಣಲಿ ಬಿಟ್ಕೊಳ್ತಾ ಇದೆ, ಎಣ್ಣೆ ಬಿಟ್ಕೊಳ್ತಾ ಇದೆ. ಈಗ ಇದು ಆಗಿದೆ ಅಂತ ಈಗ ಉರಿನ ಪೂರ್ತಿ ಕಡಿಮೆ ಮಾಡಿ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರೋ ಅನ್ನನ ಇದರಲ್ಲಿ ಹಾಕ್ತಾಯಿದ್ದೀನಿ. ಈ ಗೊಜ್ಜನ್ನ ತೆಗೆದಿಟ್ಕೊಂಡು ಒಂದು ವಾರ ಬೇಕಾದರೆ ಸ್ಟೋರ್ ಮಾಡ್ಕೊಳ್ಬೋದು. ನಾವು ಬೇಕು ಅಂತ ಅಂದಾಗ ಅನ್ನ ಹಾಕಿ ಮಿಕ್ಸ್ ಮಾಡಿ ಬಿಸಿ ಮಾಡಿಕೊಂಡು ಬಳಸ್ಬೋದು. ಹೆಚ್ಚುಗಟ್ಟಲೆ ಈ ಥರ ಗೊಜ್ಜು ಮಾಡಿ ಇಟ್ಕೊಂಡ್ರೆ ವಾರ ತಿಂಗಳು ಫ್ರಿಜ್ಜಲ್ಲಿ ತಿಂಗಳವರೆಗೂ ಸ್ಟೋರ್ ಮಾಡ್ಬೋದು. ಬೇಕು ಅಂದಾಗ ಟೊಮೆಟೊ ಬಾತ್ ರೆಡಿ ಮಾಡ್ಕೊಂಬಿಡ್ಬೋದು. ಮೊದಲೇ ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹುಡಿ ಹುಡಿಯಾಗಿ ಆಗಬೇಕು, ಅನ್ನ ಚೆನ್ನಾಗಿರುತ್ತೆ. ಸ್ವಲ್ಪ ಆರು ಹಾಕಿಟ್ಕೊಂಡು ಆಮೇಲೆ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ಬಿಡಿ ಬಿಡಿಯಾಗಿ ಆಗುತ್ತೆ. ವಾಂಗಿಬಾತ್ ಘಮ ತುಂಬ ಚೆನ್ನಾಗಿ ಬರ್ತಾಯಿದೆ. ಸಾಮಾನ್ಯ ಬದನೆಕಾಯಿ ಬಳಸಿ ಮಾಡೋ ವಾಂಗಿಬಾತ್ ಆದ್ರೂ ಟೊಮೆಟೊ ಬಾತ್ನಲ್ಲಿ ವಾಂಗಿಬಾತ್ ಘಮ ತುಂಬ ಡಿಫ್ರೆಂಟಾಗಿರುತ್ತೆ, ತುಂಬ ಟೇಸ್ಟಿಯಾಗೂ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ. ಒಂದು ಸಲ ಟ್ರೈ ಮಾಡಿ ನೋಡಿ ನೀವು. ಇದಕ್ಕೆ ಗೋಡಂಬಿ ಫ್ರೈ ಮಾಡಿ ಹಾಕ್ಕೋಬೋದು, ಇಲ್ಲ ಒಗ್ಗರಣೆನಲ್ಲೇ ಬಟಾಣಿ ಬೇಕಾದರೂ ಸೇರಿಸ್ಬೋದು, ಇಲ್ಲ ಯಾವುದು ಬೇಡ ಅಂದರೆ ಪ್ಲೈನಾಗಿ ಈ ರೀತಿ ಮಾಡ್ಕೊಳ್ಬೋದು. ಈರುಳ್ಳಿ ಜಾಸ್ತಿ ಬೇರೆ ಹಾಕಿರ್ತೀವಿ, ತಿನ್ನುವಾಗ ಈರುಳ್ಳಿ ಸಿಗ್ತಾ ಇರುತ್ತೆ, ಅದು ಒಂಥರ ಚೆನ್ನಾಗಿ ಅನಿಸುತ್ತೆ. ನೋಡಿ ಚೆನ್ನಾಗಿ ಹುರಿದಿದ್ದಾಯಿತು. ಈಗ ಕಡೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಘಮ ಘಮ ಅಂತಿರೋ ಟೊಮೆಟೊ ವಾಂಗಿಬಾತ್ ಸಖತ್ತಾಗಿದೆ, ರೆಡಿ ಆಯಿತು. ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡ್ಬೋದು, ಇಲ್ಲ ಹಾಗೇನೂ ತಿನ್ಬೋದು. ವಾಂಗಿಬಾತ್ ಪುಡಿ ಬಳಸಿ ಮಾಡಿರೋ ಟೊಮೆಟೊ ರೈಸು ಒಂದು ವಿಶೇಷವಾದ ರುಚಿ ಇರುತ್ತೆ. ನೀವು ಟ್ರೈ ಮಾಡಿ ನೋಡಿ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಒಂದು ಲೈಕ್ ಕೊಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.